ಚಿತ್ತಾಪುರ RSS ಪಥಸಂಚಲನ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸದ್ದನ್ನು ಮಾಡಿರುವಂಥದ್ದು. ಚಿತ್ತಾಪುರನಲ್ಲಿ ಪಥಸಂಚಲನಕ್ಕೆ ಜಿಲ್ಲಾಡಳಿತ ಪರವಾನಗಿ ಕೊಡದೆ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮೆಟ್ಟಿಲಿಂದ RSS ಮುಖಂಡರು ಈಗ ಕೊನೆಗೂ ಚಿತ್ತಾಪುರನಲ್ಲಿ ಪಥಸಂಚಲನ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಇಂದು ಮಧ್ಯಾಹ್ನ 3:30ಕ್ಕೆ RSS ಪಥಸಂಚಲನ ಆರಂಭವಾಗಲಿದೆ. ನಾವೀಗ ಕಲಬುರಗಿಯ ಚಿತ್ತಾಪುರ ಪಟ್ಟಣದಲ್ಲಿ ಈ ಒಂದು ಪಟ್ಟಣದಲ್ಲಿ RSS ಪಥಸಂಚಲನ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಏನು ಜಿಲ್ಲೆ ಅಲ್ಲದೆ ಬೇರೆ ಬೇರೆ ಕಡೆಗಳಿಂದ ಬರ್ತಕ್ಕಂಥ ವಾಹನಗಳನ್ನು ಪೊಲೀಸರು ತಡೆದು ಈಗ ತಪಾಸಣೆಯನ್ನು ಮಾಡ್ತಾರೆ. ಈ ಒಂದು ಪಥಸಂಚಲನಕ್ಕೆ ಷರತ್ತುಬದ್ಧವಾಗಿ ಸುಮಾರು ಕೇವಲ 350 ಜನರಿಗೆ ಮಾತ್ರ ಅವಕಾಶನ ಕೊಟ್ಟಿರುವಂಥದ್ದು. ಹೆಚ್ಚಿನ ಯಾರು ಕೂಡ ಹೊರಗಿನಿಂದ ಯಾರು ಬರಬಾರದು ಅಂತ ಹೇಳಿ ಈಗ ಏನು ಜಿಲ್ಲಾಡಳಿತ ಷರತ್ತನ್ನು ಹಾಕಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಚಿತ್ತಾಪುರ ಪಟ್ಟಣಕ್ಕೆ ಆಗಮಿಸುವಂಥ ಎಲ್ಲ ವಾಹನಗಳನ್ನು ಈಗ ಪೊಲೀಸರು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 3:30ಕ್ಕೆ ಇವತ್ತು ಪಥಸಂಚಲನ ಆರಂಭವಾಗಿ ಸಾಯಂಕಾಲ 5:45ಕ್ಕೆ ಇವತ್ತು ಪಥಸಂಚಲನ ಮುಕ್ತಾಯಗೊಳ್ಳಲಿದೆ. ಈ ಒಂದು ಅವಧಿಯಲ್ಲಿ RSS ಪಥಸಂಚಲನ ಮಾಡಬೇಕಂತೇಳಿ ಜಿಲ್ಲಾಡಳಿತ ಷರತ್ತುಬದ್ಧ ಏನೊಂದು ಪರವಾನಗಿಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇಂದು ಏನಂತಾರೆ ಸಕಲ ಸಿದ್ಧತೆಯನ್ನು ಕೂಡ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂಥದ್ದು. ಈ ಒಂದು ಚಿತ್ತಾಪುರ ಪಟ್ಟಣದ ಬರುವಂಥ ಎಲ್ಲ ಏನು ವಾಹನಗಳಿದ್ದಾವೆ ಏನು ಸಿಟಿಯ ಇಂದ ಏನು ಚಿತ್ತಾಪುರ ಪಟ್ಟಣಕ್ಕೆ ಬರುವಂಥ ಎಲ್ಲ ರಸ್ತೆಗಳಲ್ಲಿ ಈಗ ಪೊಲೀಸ್ ನಾಕಾಬಂದಿಯನ್ನು ಹಾಕಿ ಈಗ ತಪಾಸಣೆಯನ್ನು ಮಾಡಿದ ನಂತರವೇ ಈಗ ಪೊಲೀಸ್ ವಾಹನಗಳನ್ನು ಒಳಗಡೆ ಬಿಡ್ತಾ ಇದ್ದಾರೆ. ಈ ಒಂದು ಚಿತ್ತಾಪುರ ಪಥಸಂಚಲನದಲ್ಲಿ ಸಾಕಷ್ಟು ವಿವಾದನ ಆಗಿರುವಂಥದ್ದು. ಈ ಒಂದು ಪಟ್ಟಣದಲ್ಲಿ ಏನಂತಂದರೆ ಚಿತ್ತಾಪುರಿನಲ್ಲಿ ಪಥಸಂಚಲನ ಮಾಡಲಿಕ್ಕೆ ಅವಕಾಶನ ಜಿಲ್ಲಾಡಳಿತ ಮೊದಲು ಕೊಟ್ಟಿರಲಿಲ್ಲ. ಹಾಗಾಗಿ ಹೇಗಾದರೂ ಮಾಡಿ ಚಿತ್ತಾಪುರನಲ್ಲಿ ಪಥಸಂಚಲನ 100ನೇ ಸಂಭ್ರಮಾಚರಣೆಯನ್ನು ಮಾಡ್ತದೆ. RSS ಏನು ಶತಮಾನೋತ್ಸವ ಆಚರಣೆ ಮಾಡ್ತದೆ. ಹಾಗಾಗಿ ನಮಗೆ ಅಲ್ಲಿ ಪಥಸಂಚಲನ ಅವಕಾಶ ಕೋರಿ ಈಗ ಹೈಕೋರ್ಟನ್ನು ಮೆಟ್ಟಿಲಂತ ಏರಿರ್ತದ್ದು. 3 ಬಾರಿ ಹಿಯರಿಂಗ್ ನಡೆಸಿದ ಹೈಕೋರ್ಟ್ ಏನಂತಾರೆ ಕಲಬುರಗಿಯ ಹೈಕೋರ್ಟ್ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿತ್ತು. ನೀವು ಏನಂತಂದರೆ ಅವರಿಗೆ ಸೂಕ್ತವಾದ ದಿನಾಂಕವನ್ನು ಹೇಳ್ತಾರೆ, ಆ ಒಂದು ದಿನಾಂಕದಂದು ಅವರಿಗೆ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಂತೇಳಿ ಸೂಚನೆಯನ್ನು ಕೊಟ್ಟಿದ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ಪಥಸಂಚಲನಕ್ಕೆ ಜಿಲ್ಲಾಡಳಿತ ಇವತ್ತು ಏನಂದರೆ 16ನೇ ತಾರೀಕು ಇವತ್ತು ಏನು ಪಥಸಂಚಲನಕ್ಕೆ ಪರವಾನಗಿಯನ್ನು ಕೊಟ್ಟಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಲಬುರಗಿಯ ಚಿತ್ತಾಪುರ ಪಟ್ಟಣದಲ್ಲಿ ಸುಮಾರು ಬಜಾಜ್ ಕಲ್ಯಾಣ ಮಂಟಪದಿಂದ 1.2 ಕಿಲೋಮೀಟರ್ವರೆಗೆ ಈಗ ಪಥಸಂಚಲನಕ್ಕೆ ಅವಕಾಶನ ಕೊಟ್ಟಿದೆ. ಹಾಗಾಗಿ ಇವತ್ತು ಮಧ್ಯಾಹ್ನ ಪಥಸಂಚಲನ ನಡೀತದೆ. ಆ ಒಂದು ಪಥಸಂಚಲನದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು, ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಕಡೆಗಳಿಂದ ಯಾರೂ ಬರಬಾರ್ದು ಅನ್ನೋ ಉದ್ದೇಶದಿಂದ ಈಗ ಒಂದು ತಪಾಸಣೆಯನ್ನು ಮಾಡೋದ್ರ ಮೂಲಕ ಚಿತ್ತಾಪುರ ಪಟ್ಟಣದ ಪ್ರವೇಶ ಆಗುವಂಥ ಎಲ್ಲ ಏನು ರಸ್ತೆಗಳಿಗೆ ಈಗ ತಪಾಸಣೆಯನ್ನು ಮಾಡಿ ವಾಹನಗಳನ್ನು ಈಗ ಪಟ್ಟಣದ ಒಳಗಡೆ ಬಿಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಸುಮಾರು 1,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡಿರುವಂಥದ್ದು. ಪಥಸಂಚಲನ ಮಧ್ಯಾಹ್ನ 3:30ಕ್ಕೆ ಪಥಸಂಚಲನ ಆರಂಭವಾಗಲಿದೆ. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. RSS ಪಥಸಂಚಲನ ಮಧ್ಯಾಹ್ನ 3:30 ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಿಂದ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.